ಭಾರತದಲ್ಲಿ ಯಾವಾಗ ಯುದ್ಧೋನ್ಮಾದತೆ ಉಕ್ಕಿ ಹರಿತು ಅಥವಾ ಪಾಕಿಸ್ತಾನದಲ್ಲಿ ಅಕ್ಷರಶಃ ನಡುಕ ಶುರುವಾಗಿದೆ. ಇವರಿಗೆ ಜೋಕರ್ಗಳಂತೆ ನಮ್ ತಂಟೆಗೆ ಬಂದ್ರೆ ಅಷ್ಟೇ ನಾವು ಸುಮ್ಮನಿರಲ್ಲ, ಅಣ್ವಸ್ತ್ರ ಅಟ್ಯಾಕ್ ಮಾಡ್ತೀವಿ ಅಂತೆಲ್ಲ ಬೊಬ್ಬೆ ಹಾಕ್ತಾ ಇದ್ದ ಪಾಕಿಸ್ತಾನ ಈಗ ಗಪ್ಚುಪ್ಪಾಗಿದೆ. ನಿನ್ನೆ ಸಂಜೆ ಮಹತ್ತರವಾದ ಸಭೆಯಲ್ಲಿ ಮೋದಿ ಯಾವಾಗ ಸೇನಾಪಡೆಗೆ ಫ್ರೀ ಹ್ಯಾಂಡ್ ಕೊಟ್ರೋ ನಡುರಾತ್ರಿಯಿಂದಲೇ ಬಡಬಡಾಯಿಸ್ತು ಪಾಕಿಸ್ತಾನದ ಸಚಿವರು. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಕಾಪಾಡಿ ಅಂತ ವಿಶ್ವಸಂಸ್ಥೆ ಮುಂದೆ ಗೋಗರಿಯೋಕೆ ನಿಂತು ಬಿಟ್ಟಿದ್ದಾರೆ. ಸೇಡಿಗೆ ನಿಂತ ಭಾರತ ಕಂಡ್ರೆ ಪುಕ ಪುಕ. ಗಡಿಲಿ ಜಾಗ ಖಾಲಿ ಮಾಡ್ತಿರೋ ಪಾಕ್. ಬೆಳಗಾವ್ ನರಮೇಧದ ಬಳಿಕ ಶತ್ರು ನಿರ್ನಾಮಕ್ಕೆ ಹೆಡೆಬಿಚ್ಚಿ ನಿಂತಿದೆ ಭಾರತ. ಈಗಾಗಲೇ ಸೇನಾ ದಂಡನಾಯಕ ಹಾಗೂ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಪ್ರಧಾನಿ ಮೋದಿ. ಹಾಗೆ ನೋಡಿದ್ರೆ ಕಳೆದ 8 ದಿನಗಳಿಂದಲೂ ಮೋದಿ ನಡೆಸಿರೋ ಸಭೆಗಳು ಅನೇಕ. ಹಾಗೆ ಮೋದಿ ಕೂಡ ಸೇನಾ ಪಡೆಗಳಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಾಗಿದೆ. ಇತ್ತ ನಿನ್ನೆ ಸಂಜೆ ನಡೆದ ಮೀಟಿಂಗ್ ನಲ್ಲಿ ಸೇನಾ ಪಡೆಗಳಿಗೆ ಮೋದಿ ಫುಲ್ ಪವರ್ ಕೊಟ್ರು ಅತ್ತ ಬೆದರಿ ಬೆಂಡಾಗಿದೆ ಪಾಕಿಸ್ತಾನ. ಯಾವ ಗಳಿಗೆಯಲ್ಲಿ ಭಾರತ ಪಾಕ್ ಮೇಲೆರಗುತ್ತು ಅಂತ ಗಡಗಡ ನಡುಗುತ್ತಿದೆ ಶತ್ರು ರಾಷ್ಟ್ರ. ಇತ್ತ ಭಾರತೀಯ ಸೇನಾ ಪಡೆಗಳ ಮೀಟಿಂಗ್ ಬೆನ್ನಲ್ಲೇ ನಟ್ಟ ನಡುರಾತ್ರಿಯಲ್ಲೇ ದಡಬಡನೆ ಪ್ರೆಸ್ ಮೀಟ್ ಕರೆದಿದ್ದು ಪಾಕ್ ವಾರ್ತಾ ಮಂತ್ರಿ. ಮಾಧ್ಯಮಗಳನ್ನ ಕರೆಸಿಕೊಂಡ ಸಚಿವ ಅತಾತುಲ್ಲಾ ಥರಾರ್ ಮುಖದಲ್ಲಿ ಅದೇನೋ ದುಗುಡ. ಯಾವ ಹೊತ್ತಲ್ಲಿ ಭಾರತ ಪಾಕ್ ಮೇಲೆ ಬೀಳುತ್ತೋ ಅನ್ನೋ ಆತಂಕ ಬೆವರು ಕಿತ್ತು ಬರ್ತಾ ಇದೆ. ತಡವರಿಸಲೇ ಸಚಿವ ಥರಾರ್ ದೂರಿದ್ದು ತಮಗೆ ಸಿಕ್ಕ ಗುಪ್ತಚರ ಮಾಹಿತಿ ಅನ್ವಯ ಭಾರತ ಇನ್ನ 24ರಿಂದ 36 ಗಂಟೆಗಳ ಒಳಗೆ ಸಾರುತ್ತಿದೆ ಯುದ್ಧ. ನೋಡಿ, ಭಾರತದಲ್ಲಾಗ್ತಿರೋ ಬೆಳವಣಿಗೆಗಳ ಪಿನ್ ಟು ಪಿನ್ ಡೀಟೇಲ್ ಕಲೆ ಹಾಕ್ತಿದೆ ಪಾಕಿಸ್ತಾನ. ಇಲ್ಲಿ ಮೋದಿ ಹಾಗೂ ಸೇನಾಪಡೆ ಮುಖ್ಯಸ್ಥರ ಮಧ್ಯೆ ನಡೆದ ಮೀಟಿಂಗ್ ನಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪಡೆದ ಪಾಕಿಸ್ತಾನಕ್ಕೆ ಪಾಕ್ ಅನ್ನ ಯಾವ ಮಟ್ಟಿಗೆ ಹರ್ ಮಾಡಿದೆ ಅನ್ನೋದಕ್ಕೆ ಇದು ಸ್ಮಾಲ್ ಎಕ್ಸಾಂಪಲ್. ಇನ್ನ ಅತ್ತ ಗಡಿಭಾಗದಿಂದಲೂ ಬೇರೆ ಕೀಳುತ್ತಿದೆ ಪಾಕಿಸ್ತಾನ. ಗಡಿಭಾಗದಲ್ಲಿ ಪಾಕ್ ರೇಂಜರ್ಸ್ ಹಾಕಿದ್ದ ಭರೆ ಕೇಂದ್ರಗಳನ್ನ ಮುಚ್ಚುತ್ತಾ ಇದೆ. ಎತ್ತರದ ಗಡಿ ವೀಕ್ಷಣಾ ಪಾಯಿಂಟ್ಗಳನ್ನ ಸಹ ಬಂದ್ ಮಾಡಿ ಜಾಗ ಖಾಲಿ ಮಾಡ್ತಿದೆ ಪಾಕ್. ಭಾರತದ ಗಡಿಗೆ ಅತಿ ಸನಿಹದಲ್ಲಿರೋ ಪರಗ್ವಾಲ್ ಪಾಯಿಂಟ್ ನಿಂದಲೂ ಪರಾರಿಯಾಗಿದೆ ಪಾಕ್. ತನ್ನ ರಾಷ್ಟ್ರೀಯ ಧ್ವಜಗಳನ್ನ ಸಹ ತೆಗೆದು ಹಾಕ್ತಿರೋ ಪಾಕಿ ರೇಂಜರ್ಗಳು ಜೀವ ಉಳಿದ್ರೆ ಸಾಕು ಅಂತ ದೂರದ ಪ್ರದೇಶಕ್ಕೆ ಓಡಿದ್ದಾರೆ. ಒಂದ್ ಕಡೆ ಭಾರತ ರಣಕಹಳೆಯಿಂದಾಗಿ ಶೇಕ್ ಆಗಿರೋ ಪಾಕ್ ಸೈನಿಕರು ಉದ್ಯೋಗಕ್ಕಿಂತ ಪ್ರಾಣ ಮುಖ್ಯ ಅಂತ ರಾಜೀನಾಮೆ ಕೊಡ್ತಿದ್ದಾರೆ. ಈಗಾಗಲೇ 5,000ಕ್ಕೂ ಹೆಚ್ಚು ಸೈನಿಕರು ರಿಸೈನ್ ಮಾಡಿದ್ದಾರೆ. ಇನ್ನುಳಿದಂತೆ ಭಾರತದಾದ್ಯಂತ ಯುದ್ಧದ ಜೋಶ್ ಕಂಡು ಬಂದ್ರೆ ಪಾಪಿ ಪಾಕಿಸ್ತಾನದಲ್ಲಿ ಅದಾಗಲೇ ಒಂಥರ ಸೂತಕದ ಛಾಯೆ. ಪಾಕ್ ಪರಿಸ್ಥಿತಿ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಅದು ಸೋಲನ್ನ ಮೊದಲೇ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಇನ್ನುಳಿದಂತೆ ಭಾರತದ ದಾಳಿ ತಡೆಯೋಕೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕಿಸ್ತಾನ. ಬೆಳಗಾವ್ ಉಗ್ರ ದಾಳಿ ಬಗ್ಗೆ ತಟಸ್ಥ ಹಾಗೂ ಪಾರದರ್ಶಕ ತನಿಖೆಗೆ ಪಾಕಿಸ್ತಾನ ಕೂಡ ಬಯಸಿದೆ. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಕ್ಕೆ ರೆಡಿ ಆಗಿದೆ ಅಂತಲ್ಲ ಬಡಬಡಾಯಿಸಿದ್ದಾರೆ ಪಾಕ್ ಪ್ರಧಾನಿ ಶಹನಾಜ್ ಶರೀಫ್. ಹೀಗೆ ಶಾಂತಿ ಮಂತ್ರ ಪಠಿಸೋ ಮೂಲಕ ಹೇಗಾದ್ರೂ ಮಾಡಿ ಭಾರತ ಯುದ್ಧ ಮಾಡದಂತೆ ತಡೆಯೋಕೆ ಇನ್ನಿಲ್ಲದ ಸರ್ಕಸ್ ನಡೆಸಿದೆ ಪಾಕ್. ಯುದ್ಧವಾದ್ರೆ ತಾನು ನಿರ್ನಾಮ ಅನ್ನೋ ಸತ್ಯ ಅದಕ್ಕೆ ಮೊದಲೇ ಗೊತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಯಾವಾಗ ಯುದ್ಧೋನ್ಮಾದತೆ ಉಕ್ಕಿ ಹರಿತು ಅಥವಾ ಪಾಕಿಸ್ತಾನದಲ್ಲಿ ಅಕ್ಷರಶಃ ನಡುಕ ಶುರುವಾಗಿದೆ. ಇವರಿಗೆ ಜೋಕರ್ಗಳಂತೆ ನಮ್ ತಂಟೆಗೆ ಬಂದ್ರೆ ಅಷ್ಟೇ ನಾವು ಸುಮ್ಮನಿರಲ್ಲ, ಅಣ್ವಸ್ತ್ರ ಅಟ್ಯಾಕ್ ಮಾಡ್ತೀವಿ ಅಂತೆಲ್ಲ ಬೊಬ್ಬೆ ಹಾಕ್ತಾ ಇದ್ದ ಪಾಕಿಸ್ತಾನ ಈಗ ಗಪ್ಚುಪ್ಪಾಗಿದೆ. ನಿನ್ನೆ ಸಂಜೆ ಮಹತ್ತರವಾದ ಸಭೆಯಲ್ಲಿ ಮೋದಿ ಯಾವಾಗ ಸೇನಾಪಡೆಗೆ ಫ್ರೀ ಹ್ಯಾಂಡ್ ಕೊಟ್ರೋ ನಡುರಾತ್ರಿಯಿಂದಲೇ ಬಡಬಡಾಯಿಸ್ತು ಪಾಕಿಸ್ತಾನದ ಸಚಿವರು. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಕಾಪಾಡಿ ಅಂತ ವಿಶ್ವಸಂಸ್ಥೆ ಮುಂದೆ ಗೋಗರಿಯೋಕೆ ನಿಂತು ಬಿಟ್ಟಿದ್ದಾರೆ. ಸೇಡಿಗೆ ನಿಂತ ಭಾರತ ಕಂಡ್ರೆ ಪುಕ ಪುಕ. ಗಡಿಲಿ ಜಾಗ ಖಾಲಿ ಮಾಡ್ತಿರೋ ಪಾಕ್.
ಬೆಳಗಾವ್ ನರಮೇಧದ ಬಳಿಕ ಶತ್ರು ನಿರ್ನಾಮಕ್ಕೆ ಹೆಡೆಬಿಚ್ಚಿ ನಿಂತಿದೆ ಭಾರತ. ಈಗಾಗಲೇ ಸೇನಾ ದಂಡನಾಯಕ ಹಾಗೂ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಪ್ರಧಾನಿ ಮೋದಿ. ಹಾಗೆ ನೋಡಿದ್ರೆ ಕಳೆದ 8 ದಿನಗಳಿಂದಲೂ ಮೋದಿ ನಡೆಸಿರೋ ಸಭೆಗಳು ಅನೇಕ. ಹಾಗೆ ಮೋದಿ ಕೂಡ ಸೇನಾ ಪಡೆಗಳಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಾಗಿದೆ. ಇತ್ತ ನಿನ್ನೆ ಸಂಜೆ ನಡೆದ ಮೀಟಿಂಗ್ ನಲ್ಲಿ ಸೇನಾ ಪಡೆಗಳಿಗೆ ಮೋದಿ ಫುಲ್ ಪವರ್ ಕೊಟ್ಟರು. ಅತ್ತ ಬೆದರಿ ಬೆಂಡಾಗಿದೆ ಪಾಕಿಸ್ತಾನ. ಯಾವ ಗಳಿಗೆಯಲ್ಲಿ ಭಾರತ ಪಾಕ್ ಮೇಲೆರಗುತ್ತು ಅಂತ ಗಡಗಡ ನಡುಗುತ್ತಿದೆ ಶತ್ರು ರಾಷ್ಟ್ರ. ಇತ್ತ ಭಾರತೀಯ ಸೇನಾ ಪಡೆಗಳ ಮೀಟಿಂಗ್ ಬೆನ್ನಲ್ಲೇ ನಟ್ಟ ನಡುರಾತ್ರಿಯಲ್ಲೇ ದಡಬಡನೆ ಪ್ರೆಸ್ ಮೀಟ್ ಕರೆದಿದ್ದು ಪಾಕ್ ವಾರ್ತಾ ಮಂತ್ರಿ. ಮಾಧ್ಯಮಗಳನ್ನ ಕರೆಸಿಕೊಂಡ ಸಚಿವ ಅತಾತುಲ್ಲಾ ಥರಾರ್ ಮುಖದಲ್ಲಿ ಅದೇನೋ ದುಗುಡ. ಯಾವ ಹೊತ್ತಲ್ಲಿ ಭಾರತ ಪಾಕ್ ಮೇಲೆ ಬೀಳುತ್ತೋ ಅನ್ನೋ ಆತಂಕ ಬೆವರು ಕಿತ್ತು ಬರ್ತಾ ಇದೆ. ತಡವರಿಸಲೇ ಸಚಿವ ಥರಾರ್ ದೂರಿದ್ದು ತಮಗೆ ಸಿಕ್ಕ ಗುಪ್ತಚರ ಮಾಹಿತಿ ಅನ್ವಯ ಭಾರತ ಇನ್ನ 24ರಿಂದ 36 ಗಂಟೆಗಳ ಒಳಗೆ ಸಾರುತ್ತಿದೆ ಯುದ್ಧ. ನೋಡಿ, ಭಾರತದಲ್ಲಾಗ್ತಿರೋ ಬೆಳವಣಿಗೆಗಳ ಪಿನ್ ಟು ಪಿನ್ ಡೀಟೇಲ್ ಕಲೆ ಹಾಕ್ತಿದೆ ಪಾಕಿಸ್ತಾನ. ಇಲ್ಲಿ ಮೋದಿ ಹಾಗೂ ಸೇನಾಪಡೆ ಮುಖ್ಯಸ್ಥರ ಮಧ್ಯೆ ನಡೆದ ಮೀಟಿಂಗ್ ನಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪಡೆದ ಪಾಕಿಸ್ತಾನಕ್ಕೆ ಪಾಕ್ ಅನ್ನ ಯಾವ ಮಟ್ಟಿಗೆ ಹರ್ ಮಾಡಿದೆ ಅನ್ನೋದಕ್ಕೆ ಇದು ಸ್ಮಾಲ್ ಎಕ್ಸಾಂಪಲ್. ಇನ್ನ ಅತ್ತ ಗಡಿಭಾಗದಿಂದಲೂ ಬೇರೆ ಕೀಳುತ್ತಿದೆ ಪಾಕಿಸ್ತಾನ. ಗಡಿಭಾಗದಲ್ಲಿ ಪಾಕ್ ರೇಂಜರ್ಸ್ ಹಾಕಿದ್ದ ಭರೆ ಕೇಂದ್ರಗಳನ್ನ ಮುಚ್ಚುತ್ತಾ ಇದೆ. ಎತ್ತರದ ಗಡಿ ವೀಕ್ಷಣಾ ಪಾಯಿಂಟ್ಗಳನ್ನ ಸಹ ಬಂದ್ ಮಾಡಿ ಜಾಗ ಖಾಲಿ ಮಾಡ್ತಿದೆ ಪಾಕ್. ಭಾರತದ ಗಡಿಗೆ ಅತಿ ಸನಿಹದಲ್ಲಿರೋ ಪರಗ್ವಾಲ್ ಪಾಯಿಂಟ್ ನಿಂದಲೂ ಪರಾರಿಯಾಗಿದೆ ಪಾಕ್. ತನ್ನ ರಾಷ್ಟ್ರೀಯ ಧ್ವಜಗಳನ್ನ ಸಹ ತೆಗೆದು ಹಾಕ್ತಿರೋ ಪಾಕಿ ರೇಂಜರ್ಗಳು ಜೀವ ಉಳಿದ್ರೆ ಸಾಕು ಅಂತ ದೂರದ ಪ್ರದೇಶಕ್ಕೆ ಓಡಿದ್ದಾರೆ. ಒಂದು ಕಡೆ ಭಾರತ ರಣಕಹಳೆಯಿಂದಾಗಿ ಶೇಕ್ ಆಗಿರೋ ಪಾಕ್ ಸೈನಿಕರು ಉದ್ಯೋಗಕ್ಕಿಂತ ಪ್ರಾಣ ಮುಖ್ಯ ಅಂತ ರಾಜೀನಾಮೆ ಕೊಡ್ತಿದ್ದಾರೆ. ಈಗಾಗಲೇ 5,000ಕ್ಕೂ ಹೆಚ್ಚು ಸೈನಿಕರು ರಿಸೈನ್ ಮಾಡಿದ್ದಾರೆ. ಇನ್ನುಳಿದಂತೆ ಭಾರತದಾದ್ಯಂತ ಯುದ್ಧದ ಜೋಶ್ ಕಂಡು ಬಂದ್ರೆ ಪಾಪಿ ಪಾಕಿಸ್ತಾನದಲ್ಲಿ ಅದಾಗಲೇ ಒಂಥರ ಸೂತಕದ ಛಾಯೆ. ಪಾಕ್ ಪರಿಸ್ಥಿತಿ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಅದು ಸೋಲನ್ನ ಮೊದಲೇ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಇನ್ನುಳಿದಂತೆ ಭಾರತದ ದಾಳಿ ತಡೆಯೋಕೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕಿಸ್ತಾನ. ಬೆಳಗಾವ್ ಉಗ್ರ ದಾಳಿ ಬಗ್ಗೆ ತಟಸ್ಥ ಹಾಗೂ ಪಾರದರ್ಶಕ ತನಿಖೆಗೆ ಪಾಕಿಸ್ತಾನ ಕೂಡ ಬಯಸಿದೆ. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಕ್ಕೆ ರೆಡಿ ಆಗಿದೆ ಅಂತಲ್ಲ ಬಡಬಡಾಯಿಸಿದ್ದಾರೆ ಪಾಕ್ ಪ್ರಧಾನಿ ಶಹನಾಜ್ ಶರೀಫ್. ಹೀಗೆ ಶಾಂತಿ ಮಂತ್ರ ಪಠಿಸೋ ಮೂಲಕ ಹೇಗಾದ್ರೂ ಮಾಡಿ ಭಾರತ ಯುದ್ಧ ಮಾಡದಂತೆ ತಡೆಯೋಕೆ ಇನ್ನಿಲ್ಲದ ಸರ್ಕಸ್ ನಡೆಸಿದೆ ಪಾಕ್. ಯುದ್ಧವಾದ್ರೆ ತಾನು ನಿರ್ನಾಮ ಅನ್ನೋ ಸತ್ಯ ಅದಕ್ಕೆ ಮೊದಲೇ ಗೊತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಯಾವಾಗ ಯುದ್ಧೋನ್ಮಾದತೆ ಉಕ್ಕಿ ಹರಿತೋ ಆತ ಪಾಕಿಸ್ತಾನದಲ್ಲಿ ಅಕ್ಷರಶಃ ನಡುಕ ಶುರುವಾಗಿದೆ. ಇವರಿಗೆ ಜೋಕರ್ಗಳಂತೆ ನಮ್ ತಂಟೆಗೆ ಬಂದ್ರೆ ಅಷ್ಟೇ ನಾವು ಸುಮ್ಮನಿರಲ್ಲ, ಅಣ್ವಸ್ತ್ರ ಅಟ್ಯಾಕ್ ಮಾಡ್ತೀವಿ ಅಂತೆಲ್ಲ ಬೊಬ್ಬೆ ಹಾಕ್ತಾ ಇದ್ದ ಪಾಕಿಸ್ತಾನ ಈಗ ಗಪ್ಚು